ಇನ್ನು ಇತ್ತ ನಟೇಶ್ನನ್ನ ಬಂಧಿಸಬೇಕು ಅನ್ನೋದಾಗಿ ಗಂಗರಾಜು ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಆರ್ಟಿಐ ಕಾರ್ಯಕರ್ತ ಇವರು ಮೈಸೂರು ಲೋಕಾಯುಕ್ತ ಕಚೇರಿಯ ಮುಂದೆ ಆಗ್ರಹಿಸ್ತಾ ಇದ್ದಾರೆ. ಕಚೇರಿ ಮುಂದೆ ಕಪ್ಪು ಪಟ್ಟಿಯ ಪ್ರದರ್ಶನ ಮಾಡಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಬಂಧಿಸಿ ಬಂಧಿಸಿ ಅಂತ ಘೋಷಣೆಯನ್ನ ಕೂಗಿ ಆಕ್ರೋಶವನ್ನ ತೋರಿಸ್ತಾ ಇದ್ದಾರೆ. ಇದೇ ನಟೇಶ್ ಇದೀಗ ಮಾತನಾಡಿದನ್ನ ಗಮನಿಸಿದ್ರಲ್ಲ, ಈ ವ್ಯಕ್ತಿಯನ್ನ ಬಂಧಿಸಬೇಕು ಅನ್ನೋದಾಗಿ ಗಂಗರಾಜು ಒತ್ತಾಯವನ್ನ ಮಾಡಿದ್ದಾರೆ. ಆರ್ಟಿಐ ಕಾರ್ಯಕರ್ತ ಇವರು ಮುಡಾ ಹಗರಣದಲ್ಲಿ ಸಾಕಷ್ಟು ದಾಖಲೆಗಳು ನನ್ನ ಹತ್ರ ಇದೆ ಅಂತ ಆ ದಾಖಲೆಗಳನ್ನ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಒಪ್ಪಿಸಿದ್ದೀನಿ ಅನ್ನೋದಾಗಿಯೂ ಹೇಳಿದ್ರು. ತಮ್ಮ ಹೋರಾಟವನ್ನ ಮತ್ತೆ ಮುಂದುವರೆಸಿದ್ದಾರೆ. ಸುದ್ದಿ ಮಾಡೋದು ಒಳ್ಳೇದಿರ್ಬೋದು ಕೆಟ್ಟದಿರ್ಬೋದು, ಅವನು ರಿಯಾಕ್ಷನ್ ಮಾಡಕ್ಕೆ ಅವನಿಗೆ ರೈಟ್ಸ್ ಇದೆ, ಅವನೇನ್ ಬೇಕಾದ್ರೂ ಹೇಳಿ ಅವನು. ಆದ್ರೆ ಮಾಧ್ಯಮದವರು ಅರಿಯಾದ ಕಾಮನ್ ಸೆನ್ಸ್ ಇಲ್ಲ ಅಂತ ಹೇಳ್ತಾನೆ. ಅವನಿಗೆ ಕಾಮನ್ ಸೆನ್ಸ್ ಇದೆಯಾ ಸರ್? ಮೊದಲು ಅವನಿಗೆ ಕಾಮನ್ ಸೆನ್ಸ್ ಇದ್ದಿದೆ ಇಷ್ಟೆಲ್ಲ ಹಗರಣಕ್ಕೆ ಮುಂದೂಡಿ ಮಾಡಿದ್ದ ಸರ್. ಅವನು ಇಷ್ಟೆಲ್ಲ ಮೂಡಾದಲ್ಲಿ ಅಕ್ರಮ ಆಗಿದೆ, ಹಗರಣ ಆಗಿದೆ ಅಂದ್ರೆ ರೂವಾರಿನೇ ಅವನು.